ಎಸ್ ಇನ್ನು ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರ ಅಲ್ಲ ಇತ್ತ ಡಿಕೆಶಿಗೂ ಕೂಡ ಒಂದು ರೀತಿಯಾಗಿ ಬಿಸಿ ಮುಟ್ಟಿದೆ. ಡಿಕೆಶಿ ತಾಯಿ ಗೌರಮ್ಮ ಅವರಿಗೆ ಐಟಿ ನೋಟಿಸ್ ಅನ್ನ ನೀಡಿದ ಹಿನ್ನೆಲೆ ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ಕ್ವೀನ್ಸ್ ರೋಡ್ ನ ಐಟಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ವಿಚಾರಣೆ ಆಗ್ತಾ ಇದೆ. ಒಂದು ಕಡೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ರೀತಿಯಾಗಿ ಬಿರುಗಾಳಿ ಆಗ್ತಾ ಇದ್ರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಅಲ್ಲಿ ಈಗ ಕರೆ ಬಂದಿರೋದು. ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಕ್ವೀನ್ಸ್ ರೋಡ್ ನಲ್ಲಿರುವಂತಹ ಐಟಿ ಕಚೇರಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಆಗ್ತಿದೆ. ದೊಡ್ಡ ಆಲಹಳ್ಳಿ ಮನೆ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿದ್ದ ಐಟಿ, ಅದಕ್ಕೆ ಉತ್ತರವಾಗಿ ಈಗ ಅಮ್ಮ ಬರಲು ಆಗದ ಕಾರಣ ಡಿಕೆ ಶಿವಕುಮಾರ್ ಅವರೇ ಈಗ ಅಲ್ಲಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಆ ಮೂಲಕ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಐಟಿ ನೋಟಿಸ್ ಅನ್ನು ಹಚ್ಚಿರುವಂತಹ ದೃಶ್ಯಗಳು, ಅದೇ ರೀತಿಯಾಗಿ ಐಟಿ ಕಚೇರಿಗೆ ಡಿಕೆ ಶಿವಕುಮಾರ್ ಅವರು ಬಂದಿರುವಂತಹ ದೃಶ್ಯಗಳನ್ನ, ಆ ಒಂದು ಆವರಣದ ದೃಶ್ಯಗಳನ್ನ ನೋಡ್ತಾ ಇದ್ರಿ ಕಚೇರಿಯ ಮುಂಭಾಗದಲ್ಲಿ. ಇನ್ನೊಂದು ಕಡೆ ಐಟಿ ನೋಟಿಸ್ ಅನ್ನ ಮನೆಗೆ ಅಂಟಿಸಿ ಹೋಗಿರುವಂತದ್ದು, ಡೋರಿಗೆ ಅಂಟಿಸಿದ್ದಾರೆ. ಆ ಒಂದು ಫೋಟೋಗಳನ್ನ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರಿ. ಈ ರೀತಿಯಾಗಿ ಅಮ್ಮ ಬರಲು ಆಗದ ಕಾರಣ ವಿವರಣೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ನೀಡ್ತಾ ಇದ್ದಾರೆ. ನೋಟಿಸ್ ಅನ್ನ ಕೊಟ್ಟಿರೋದು ಅವರ ತಾಯಿಗೆ, ಆದ್ರೆ ಅವರು ಬರಲಾಗದ ಕಾರಣ ಸ್ವತಃ ಪುತ್ರ ಡಿಕೆ ಶಿವಕುಮಾರ್ ಅವರು ಸಚಿವರು ಬಂದು ಈಗ ಐಟಿ ಕಚೇರಿಯಲ್ಲಿ ಹಾಜರಾಗಿದ್ದಾರೆ. ವಿಚಾರಣೆಯನ್ನ ಡಿಕೆ ಶಿವಕುಮಾರ್ ಎದುರಿಸ್ತಾ ಇದ್ದಾರೆ. ಅವರಿಗೆ ಜೊತೆಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಈಗ ಕರೆ, ಈಗಾಗಲೇ ತಾಯಿಯ ಬದಲಾಗಿ ಅವ್ರು ಬಂದು ವಿಚಾರಣೆ ಹಾಜರಾಗಿದ್ದಾರೆ ಅಂತ. ಏನೇನಾಗ್ತಿದೆ, ಎಷ್ಟೊತ್ತಿಗೆ ಹಾಜರಾದ್ರು? ಪ್ರಮುಖವಾಗಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಈ ದೊಡ್ಡ ಆಲಹಳ್ಳಿ ನಿವಾಸದಲ್ಲಿ ಏನು ಡಿಕೆ ಶಿವಕುಮಾರ್ ತಾಯಿ ಹಿಂದೆ ಈ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಹಾಗಾಗಿ ನೋಟಿಸ್ ಅನ್ನ ಅಲ್ಲಿ ಅಂಟಿಸಿ ಹೋಗಿದ್ರು ಮನೆ ಬಾಗಿಲಿಗೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಈಗ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಏನು ಕರ್ನಾಟಕ ಗೋವಾ ಒಂದು ಆದಾಯ ತೆರಿಗೆ ಇಲಾಖೆಯ ಕೇಂದ್ರ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಸುಮಾರು 1 ಗಂಟೆ ಸಂದರ್ಭದಲ್ಲಿ ಬಂದಿದ್ದಾರೆ. ಈಗ ವಿಚಾರಣೆ ನಡೀತಾ ಇದೆ, ಇನ್ನೂ ಕೂಡ ವಿಚಾರಣೆ ಮುಕ್ತಾಯ ಆಗಿಲ್ಲ. ತಾಯಿಯ ಬದಲಿಗೆ ಇಲ್ಲಿ ಬಂದು ಈಗ ಆ ಒಂದು ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಅವರ ಒಂದು ವಿಚಾರಣೆಯಲ್ಲಿ ಇವರು ಭಾಗಿಯಾಗಿದ್ದಾರೆ. ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್. ಇದು ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಈಗ ನೋಟಿಸ್ ಅನ್ನ ಕಳಿಸಲಾಗಿದೆ. ಅವರ ತಾಯಿಗೆ ದೊಡ್ಡ ಆಲಹಳ್ಳಿಯಲ್ಲಿ ಮನೆಗೆ ಅಲ್ಲಿ ಅಂಟಿಸಿರೋದನ್ನ ನೋಡ್ತಾ ಇದ್ರಿ. ಅವರಿಗಾಗಲೇ ತಾಯಿಯ ಬದಲಾಗಿ ಅವರು ಬರೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಬಂದು ಹಾಜರಾಗಿರೋದು. ಅದೇ ರೀತಿಯಾಗಿ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಐಟಿ ನೋಟಿಸ್ ಅನ್ನ ಅಂಟಿಸಿರೋದನ್ನ ಕೂಡ ನೋಡ್ತಾ ಇದ್ರಿ. ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಅದನ್ನ ನೋಡಿದ ನಂತರ ಡಿಕೆ ಶಿವಕುಮಾರ್ ಸ್ವತಃ ಕ್ವೀನ್ಸ್ ರೋಡ್ ನಲ್ಲಿರುವಂತಹ ಐಟಿ ಕಚೇರಿಗೆ ಬಂದು ಅಲ್ಲಿ ಹಾಜರಾಗಿದ್ದಾರೆ. ಐಟಿ ಅಧಿಕಾರಿಗಳು ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಬಳಿಯ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆ ಮೂಲಕ ಒಂದ್ ಕಡೆ ಸ್ಯಾಂಡಲ್ವುಡ್ ನಲ್ಲಿ ನಟರಿಗೆ, ನಿರ್ಮಾಪಕರಿಗೆ ಐಟಿಯ ಬಿಸಿ ತಾಗಿದ್ರೆ, ಇತ್ತ ಡಿಕೆ ಶಿವಕುಮಾರ್ ಅವ್ರಿಗಂತೂ ಏನು ಹೊಸತೇನಲ್ಲ. ಈಗ ಮತ್ತೊಮ್ಮೆ ಅವ್ರಿಗೂ ಕೂಡ ಕರೆ ಬಂದಿದೆ ಅವರ ತಾಯಿಗೆ. ಈಗ ಅವ್ರು ಹಾಜರಾಗಿದ್ದಾರೆ.